ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಿ ಪೊಲೀಸರು ಅಂತ ಎಲ್ಲ ಕೇಳ್ತಿರೋದು. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಂಡ್ಯದಲ್ಲಿ ನಿನ್ನೆ ಮಗು ಬಲಿಯಾಯ್ತಲ್ಲ, ಇನ್ನೂ ಆಘಾತದಿಂದ ಹೊರಬಂದಿಲ್ಲ ಮೃತ ಬಾಲಕಿಯ ಪೋಷಕರು. ಅಷ್ಟು ಸುಲಭ ಅಲ್ಲ ಅದು, ತುಂಬ ಟೈಮ್ ಬೇಕದಕ್ಕೆ. ಮಗಳ ಸಾವಿನಿಂದ ಕಣ್ಣೀರಿಡ್ತಾ ಇದ್ದಾರೆ. ಒಂದು ದಿನಕ್ಕೆಲ್ಲ ಆಘಾತ ಅಷ್ಟು ಸುಲಭಕ್ಕೆ ಹೋಗಲ್ಲ. ಯಾಕೆಂದರೆ ಕೈಯಲ್ಲಿರೋ ಮಗು ಕೆಳಕ್ಕೆ ಬಿದ್ದು ಸಾಯುತ್ತೆ ಅಂತಂದರೆ ಆ ತಾಯಿಯ ಸ್ಥಿತಿ, ತಂದೆಯ ಸ್ಥಿತಿ ಹೇಗಿರಬೇಕು? ಕಣ್ಣೆದುರುಗಡೆನೆ ಪ್ರಾಣ ಹೋಗಿದೆ ಆ ಮಗುದು, ಹೆಂಗಾಗಿರಬೇಕು? ಅದು ಸಾಮಾನ್ಯದ ವಿಚಾರ ಅಲ್ಲ. 3 ವರ್ಷದ ಮಗು, ಹೆಣ್ಣು ಮಗು, ಅದರದೇ ಆದಂತಹ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತಾರೆ ಅವರು. ಹಾಗಾಗಿ ಅದು ತುಂಬ ದಿನಗಳ ತನಕ ಕಾಡುತ್ತದು. ಈ ಸಾವು ಅಂತಕ್ಕಂಥದ್ದು ತುಂಬ ದಿನಗಳ ತನಕ ಕಾಡುತ್ತೆ. ಆಘಾತ, ಈಗಿದ್ದ ಮಗು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲ ಅಂತಂದರೆ ಹೆಂಗೆ? ಒಂದು ಮಾನವೀಯತೆ ದೃಷ್ಟಿಯಿಂದ ನಡ್ಕೊಂಡಿದ್ದರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ನನ್ನ ಗಾಡಿ ಬರ್ತದಿಲ್ಲ, ನನ್ನ ಮಕ್ಕಳು ಓಟ್ ಬರ್ತಿರೋ ಸರ್, ಈಚೆ ಪಾಪ ಪದಾರ್ಥ ಮಾಡಿ ಬರ್ತಿರೋ ಸರ್. ಮನೆ ಮುಂಚೆನೆ ನಿಂತಿಲ್ಲ ಸರ್, ಮನೆ ಮುಂಚೆನೆ ನಿಂತಿಲ್ಲ ಸರ್, ನಿಂತು ಸರ್, ಬಂದು ಕಳೆದ್ಬಿಡ್ತು ಸರ್. ಮದ್ದೂರು ಕರ್ಕೊಂಡ್ರೆ ಮದ್ದೂರಲ್ಲಿ ಮಂಡ್ಯದಲ್ಲಿ ಇಂಗ್ಲೀಷನ್ನು ಕೊಡಿಸ್ಬೇಕು, ಕರ್ಕೊಂಡೋಗಿ ತೆಗೆದು ಕಳಿಸೋದು ಸರ್. ಹೋಗುವಾಗ ನಾನು ಬರ್ತಾಯಿದ್ದೀನಿ ಇರೋ, ನಾನು 10 ನಿಮಿಷ ಬಂದೆ, ಇರೋ ಬತ್ತಾನಿ ಕಳ್ರು ಅಂದೆ ಕಣೋ, ಕಾರಲ್ಲಿ ಹೋಗುವ ಬತ್ತಾನಿ ಇರೋ ಅಂದೆ. ಅರ್ಜೆಂಟ್ ಇಂಗ್ಲೀಷನ್ನು ಕೊಡಿಸ್ಲೇಬೇಕಂದ್ರೆ ನಡೆಯೋ ಅಂತ ಕರೆದು ಹೋದ್ರು ಗೊತ್ತಾಯ್ತು. ಅಷ್ಟರಲ್ಲಿ ಪೊಲೀಸರು ಅಡ್ಡ ಹಾಕ್ಬಿಟ್ಟು ಸರ್, ತಲೆ ಏಟಾಗೈತೆ ಒಬ್ಬರು ಬಿಟ್ರು ಸರ್, ಇನ್ನೊಬ್ರು ಹೋಗಿ ಕೈ ಅಡ್ಡ ಹಾಕ್ಬಿಟ್ಟು ಎಳ್ಬಿಟ್ಟರು ಸರ್. ಬೀದಿ ಸರ್ ನಡ್ತಿತ್ತು, ಕೈ ಮೇಲೆ ಹರಿದ್ಬಿಟ್ಟ ಸರ್, ಚಕ್ರ ಕೈ ಮೇಲೆ ಹರಿದಿ ಸರ್, ಮಗ ತಲೆ ಮೇಲೆ ಹರಿದ್ಬಿಟ್ಟದ ಸರ್. ಪಾಪ ಕರ್ಕೊಂಡು ಹಾಸ್ಪಿಟಲ್ ಸೇರಿಸಿದಲ್ಲ ಸರ್, ಆ ಕಡೆ ಓಟೋಗೋದು ಸರ್ ಅವರು. ಸರ್ ನನಗೆ ಹೋಗಿ ಸರ್, ಹೋಗಿ ಸರ್ ಬೇಗ, ಇವಾಗಲೂ ಹಿಂಗಾಗೈತೆ ಸರ್, ಹೋಗಿ ಸರ್ ಬೇಗ, ಬಿಡಬೇಡಿ ಸರ್, ಅವರ ಪೆನ್ಷನ್ ಬಿಡಬೇಡಿ ಸರ್. ಕರ್ಕೊಂಡೇ ಹೋಗಿಲ್ಲ ಸರ್ ಅವರು ಆ ಕಡೆ ಈ ಕಡೆ ಹೊಂಟೋಗೋರು ಸರ್. ಸರ್ ಅಲ್ಲಿ ನೋಡಿ ಸರ್, ಹೊಂಟೋಗಿ ಓಡೋಗ್ತದೆ ನೋಡಿ ಸರ್ ಅಂತ ಹೇಳ್ತಾರೆ ಸರ್. ಸರ್ ಅದು ಬೇಕ್ರಲ್ಲಿ ಏನಿಲ್ಲ ಸರ್, ಏನು ಕೊಟ್ಟಿರಿ ಸರ್. ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಅದು 1-2 ದಿನಕ್ಕೆ ಹೋಗೋದಲ್ಲ, ಕಾಲಕ್ರಮೇಣ ಹೋಗಬೇಕದು. ಸಮಯವೇ ಎಲ್ಲವನ್ನು ಮರೆಸಬೇಕು. ಚಲುವರಾಯಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ನೋಡಿ ಅವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ. ಹಾಗೆಯೇ ಮಂಡ್ಯ ಶಾಸಕ ರವಿ ಗಣಿಗ ಅವರು ಕೂಡ ಜೊತೆಯಲ್ಲಿದ್ದಾರೆ. ಅವ್ರ ಸರ್ಕಾರನೇ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕಪ್ಪ. ತುಂಬ ಕಡೆ ಈ ರೀತಿ ಆಗಿದೆ. ಹಾಗಂತ ಹೆಲ್ಮೆಟ್ ಹಾಕದೇ ಇರೋರನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿಲ್ಲ. ಅದಕ್ಕೊಂದು ರೀತಿ ನೀತಿ ಅಂತ ಇರಬೇಕಷ್ಟೆ.